ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? 1956ರಿಂದ ಏನು ರಾಜ್ಯದ ಪುನರ್ವಿಂಗಡಣೆ ಆದ ನಂತರ ಮೈಸೂರು ಎಂಬಂಥ ಹೆಸರುಗಳನ್ನು ಒಳಪಂಟ ಸಂದರ್ಭದಲ್ಲಿ ಆಗಿನ ಉತ್ತರ ಮೈಸೂರು ರಾಜ್ಯಕ್ಕೆ ಮುಂದೆ 1974 ನಂತರ ಕರ್ನಾಟಕ ಎಂಬ ಹೆಸರು ಪಡೆದ ನಂತರ ಏನು ಅನ್ಯಾಯ ಬರ್ತಾ ಇದೆ, ಅನ್ಯಾಯವನ್ನು ಸರಿಪಡಿಸಲು ಇನ್ನೂ ಸಾಧ್ಯವಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಉತ್ತರ ಕರ್ನಾಟಕದವರು ಒಮ್ಮೆ ಎಲ್ಲರೂ ಒಂದು ಬಂಡಾಯ ರೀತಿಯಲ್ಲಿ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಬೇಡಿಕೆ ಇಡುವಂಥ ಸಂದರ್ಭ ಬರುತ್ತದೆ ಅನ್ನೋದು ನಾನು ಹೇಳಲು ಇಚ್ಛೆಪಡುತ್ತೇನೆ. ಒಂದು ವೇಳೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಸ್ಥಾಪನೆ ಆದರೆ ಕರೆಕ್ಟಾಗಿ ಅಭಿವೃದ್ಧಿ ಆಗುತ್ತಂತ ನೀವು ಅನ್ಕೋತೀರಾ ಸರ್? ನಿಶ್ಚಿತವಾಗಿಯೂ. ಯಾಕಂದರೆ ಸರ್ಕಾರ ಅಂದರೆ ಆಡಳಿತವಾಗಿ ವಿಕೇಂದ್ರೀಕರಣ ಆದರೆ ಸಣ್ಣ ಸಣ್ಣ ರಾಜ್ಯಗಳಿಗೆ ಅನುಕೂಲವಾಗುತ್ತದೆ ಅನ್ನೋದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಸತ್ಯ. ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಲಿ ಅಥವಾ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂತ 100ಕ್ಕೆ 100 ಸತ್ಯ. ಯಾಕಂದರೆ ಕೃಷ್ಣಾ ಏನು ಕಣಿವೆಯಲ್ಲಿ ನೀರಿದೆ ಅದು ಸಮರ್ಪಕವಾಗಿ ಉತ್ತರ ಕರ್ನಾಟಕಕ್ಕೆ ಪೂರ್ಣ ಪ್ರಮಾಣದಲ್ಲಿ ಉಪಲಬ್ಧ ಆಗುತ್ತೆ ಅನ್ನೋ ಆಸೆ. ಹಾಗೆ ಅದೇ ರೀತಿಯಿಂದ ನಾವು ಈಗ ಮುಂಬೈ ಪ್ರಾಂತ್ಯಕ್ಕೆ ಅಂದರೆ ಮಹಾರಾಷ್ಟ್ರಕ್ಕೆ ಸಮೀಪ ಇದ್ದರಿಂದ ನಾವು ಅಭಿವೃದ್ಧಿ ಹೊಂದಲು ಇನ್ನೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು. ಈ ಒಳ್ಳೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ತಮ್ಮ ಬೆಂಬಲ ಇದೆ ಅಂತ ಆಯಿತು. 100ಕ್ಕೆ 100 ನಂದು ಬೆಂಬಲ ಇದೆ ಸರ್. ಥ್ಯಾಂಕ್ ಯು ಸರ್.